ಮನೆಗೆ ನೀನಾಗಿದ್ದು ನೀನೇ ಹೋಗಿದ್ಯೋ ಅಥವಾ ಆಡಿನೇ ಫೋನ್ ಮಾಡಿ ಕರ್ಸಿದ್ನೋ ಅಥವಾ ನಿಮ್ಮ ಆಂಟಿ ನಿಮ್ಮ ಅಜ್ಜಿ ಇಬ್ರು ನಿನ್ನ ಫೋರ್ಸ್ ಮಾಡಿ ಆಡಿ ಮನೆಗೆ ಕಳ್ಸಿದ್ರು? ಅಯ್ಯೋ ಅಯ್ಯೋ ಅಪ್ಪ ಅಯ್ಯೋ ಅಜ್ಜಿ ಅಜ್ಜಿ ತುಂಬಾ ಪೆಟ್ಟಾಗ್ತಿದ್ಯಾ? ನಾಳೆ ಜಾಸ್ಮಿನ್ನ ಮದುವೆ ಆಗೋ ಹುಡುಗ ನೀನು, ಎಲ್ರಿಗೂ ಪರಿಚಯ ಆಗೋದು ಬೇಡವೇನಪ್ಪ? ಮದುವೆ ದಿವಸ ಪರಿಚಯ ಮಾಡ್ಕೊಂಡ್ರೆ ಆಯ್ತು. ಪರಿಚಯ ಇರೋರ್ ಮದುವೆಗೆ ಹೋಗಲ್ಲ ನಾನು. ಅಂಥದ್ರಲ್ಲಿ ಯಾರೋ ಗುರ್ತು ಪರಿಚಯ ಇಲ್ದಿರೋರ ಮದುವೆಗೆ ನಾನೇ ಯಾಕೆ ಬರಲಿ? ಇವನ್ನ ಮದುವೆಗೆ ಹೆಂಗ್ ಕರ್ಸ್ಬೇಕು ಅಂತ ನನಗೆ ಗೊತ್ತಿದೆ ಬಿಡೆ. ರಂಜಿತ್ ಜೊತೆ ಜಾಸ್ಮಿನ್ ಮದ್ವೆ ಆಗ್ಬೇಕು ಅಂತ ತಾನೇ ಚಿದಂಬರಂ ಅವ್ರು ಹೇಳಿದ್ರು. ಚಕ್ರಿ ಜೊತೆ ಯಾಕೆ ಮಾಡ್ತಿದ್ದೀರಾ? ಅಲ್ಲೊಂದು ಸೀಕ್ರೆಟ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ. ನಿಮ್ ಸೀಕ್ರೆಟ್ ಮನೆ ಹಾಳಾಯ್ತು. ಈ ಮದ್ವೆ ನಡೆದ್ರೆ ರಂಜಿತ್ ಗತಿ? ಚಿದಂಬರಂ ಅಪ್ಸೆಟ್ ಆಗ್ತಾರೆ. ಇದ್ಯಾವುದಕ್ಕೂ ರಿಯಾಕ್ಟ್ ಮಾಡೋ ಸ್ಥಿತಿಲಿ ನಾನಿಲ್ಲಮ್ಮ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಕರ್ಮ, ಈಗ ಏನ್ ಮಾಡೋದು? ಮದುವೆಗೆ ಬಾ, ಆಮೇಲೆ ನೋಡೋಣ. ಬಂದು ಅವ್ನು ಯಾವನೋ ಚಕ್ರಿ ಜಾಸ್ಮಿನ್ ಕುತ್ತಿಗೆಗೆ ತಾಳಿ ಕಟ್ತಾನೆ, ಅಕ್ಷತೆ ಕಾಳು ಹಾಕಿ ಚಿರೋಟಿ ಊಟ ಮಾಡ್ಕೊಂಡ್ ಬರ್ಬೇಕಾ? ಊಟ ಗ್ಯಾರಂಟಿ, ಉಳಿದಿದ್ದು ದೇವ್ರಿಗೆ ಬಿಡೋಣ. ಮದುವೆ ಆಗುತ್ತೋ ಇಲ್ವೋ ಯಾರಿಗ್ ಗೊತ್ತು. ಬಾಯ್. ಅಮ್ಮ 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 ಅದೇ ಏನಾಯ್ತು? ಇಷ್ಟೊತ್ತಿಗೆಲ್ಲ ಹೊರಟಿದ್ಯಾ? ಇದೇನಮ್ಮ ಹೀಗೆ ಕೇಳ್ತಿದ್ಯಾ? ಮರ್ತೋಯ್ತಾ? ಇವತ್ತು ಜಾಸ್ಮಿನ್ ಮದ್ವೆನಮ್ಮ. ಅದು ಸರಿ ಕಣೋ, ಅದು ಇಷ್ಟು ಬೇಗ ಏನಕ್ಕೆ ಹೊರಡ್ತಾ ಇದೆಯಾ? ಅಲ್ಲೆಲ್ಲ ಅರೇಂಜ್ಮೆಂಟ್ಸು ನಂದೆ. ನಾನು ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ. ಹೂವಿನ ಅಲಂಕಾರ ಎಲ್ಲ ಮಾಡಿಸ್ಬೇಕು. ತುಂಬ ಕೆಲಸ ಇದೆಯಮ್ಮ. ಅದಕ್ಕೆಲ್ಲ ಟೈಮ್ ಇದೆ ಕಣೋ. ಮದುವೆ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ, ತುಂಬ ಜನನೂ ಬರಲ್ಲ. ಯಾಕೆ ಇಷ್ಟು ಬೇಗ ಹೋಗ್ತಾ ಇದೆಯಾ ನೀನು? ಇವಾಗ ಏನಮ್ಮ, ನೀನು ಅಲಂಕಾರ ಎಲ್ಲ ಮುಗಿಸ್ಕೊಂಡು ಬಾ. ಮದುವೆಗೆ ಒಬ್ರು ಬಂದರು ಒಂದೇ, 1000 ಜನ ಬಂದರು ಒಂದೇ. ಇನ್ನೂ ಜಾಸ್ಮಿನ ಬೇಗ ರೆಡಿ ಮಾಡಿ ಕರ್ಕೊಂಬಾ. ಮಿಸ್ ಮಾಡಬೇಡ, ಲೇಟ್ ಮಾಡಬೇಡ. ಇದು ನಾರ್ಮಲ್ ಮದುವೆ ಅಲ್ಲಮ್ಮ. ಚಕ್ರಿನ ಹೇಗಾದರೂ ಮಾಡಿ ಕರ್ಕೊಂಬರ್ಬೇಕು. ಅಯ್ಯೋ ನಂಗೆ ತುಂಬ ಕೆಲಸ ಇದೆ. ಸರಿ ಕಣೋ, ಹುಷಾರಾಗಿ ಹೋಗ್ಬಾ. ಮನೆ ಮದುವೆನಲ್ಲೂ ಇಷ್ಟೊಂದು ಓಡಾಡಿರಲಿಲ್ಲ. ಸಾಕ್ಷಿ ಮದುವೆಯಲ್ಲಿ ಇಷ್ಟೇ ಉತ್ಸಾಹ ತೋರಿಸಿದ್ದಿದ್ರೆ ಅವಳು ಖುಷಿ ಪಟ್ಟಿರೋಳು. ಸಾಕ್ಷಿ ಮದುವೆಲಿ ಇದೇ ಉತ್ಸಾಹ ತೋರಿಸ್ತಿದ್ದೆ. ಆದ್ರೆ ಅವಳು ಮದುವೆ ಆಗ್ತಿದ್ದು ಹುಡುಗನ ಬಗ್ಗೆ ಗೊತ್ತಿದ್ದು ಈ ಉತ್ಸಾಹ ತೋರಿಸ್ಬೇಕಾಗಿತ್ತಾ? ಹಳ್ಳಕ್ಕೆ ಬೀಳ್ತಿಲ್ಲ ಅಂತ ಗೊತ್ತಿದ್ದು ಅವಳಿಗೆ ಸಪೋರ್ಟ್ ಮಾಡ್ಬೇಕಾಗಿತ್ತಾ? ಅಂತ ಮನ್ಸು ನನಗಿಲ್ಲ. ಅವನೇನು ಅಯೋಗ್ಯ ಅಲ್ಲ, ರಂಜಿತ್ ಯೋಗ್ಯ ಹುಡುಗನೇ. ರಂಜಿತ್ನ ಯೋಗ್ಯ ಹುಡುಗ ಅಂತಿರಲ್ಲ, ಅದ್ರ ಅರ್ಥ ಗೊತ್ತೇನ್ರಿ ನಿಮಗೆ? ಮದುವೆಗೆ ಬನ್ನಿ, ಮದುವೆ ಹುಡುಗ ಚಕ್ರಿನ ನೋಡಿ ಯೋಗ್ಯ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಸುರೇವ್ರೆ ಪ್ಲೀಸ್, ಪ್ಲೀಸ್ ಕೊಡು. ಬೆಳಿಗ್ಗೆ ಆರ್ಗ್ಯುಮೆಂಟ್ಸ್ ಬೇಡ ದಯವಿಟ್ಟು. ಇವತ್ತು ಮದುವೆ ಇದೆ, ಸುಮ್ಮನೆ ಇರ್ಬೇಡಿ, ಜಗಳ ಆಡ್ಬೇಡಿ. ಜಗಳ ಆಡ್ತಿರೋದು ನಾನಲ್ಲಮ್ಮ, ಮಾತಾಡಿ ಕೇಳಿಸಿದ್ದು ನಿನ್ ಗಂಡ. ನಾನೇ ನೆಗೆಟಿವ್ ಆಗಿ ಹೇಳಿಲ್ಲ, ನೀನು ಉತ್ಸಾಹದಿಂದ ಇದ್ದಿದ್ದನ್ನು ನೋಡಿ ಮೆಚ್ಕೊಂಡೇ ಹೇಳಿದ್ದು. ನನಗೆ ಸಾಕ್ಷಿ ನೆನಪಾಯ್ತು, ಅವಳ ಮದುವೆ ದಿನ ನೆನಪಾಯ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಅದೇ ನೀವು ಹೇಳ್ಬೇಕಾಗಿದ್ದು. ಕೊಂಕ್ ಮಾತಾಡಿ ಚುಚ್ಚಬೇಕಾಗಿತ್ತಲ್ವಾ? ಅದೇ ಹೆಚ್ಚು ಮಾತು ಬೇಡ. ರಂಜಿತ್ ಏನು ಅನ್ನೋದು ನನಗೆ ಗೊತ್ತು, ಇವ್ರಿಗೆ ಗೊತ್ತು, ಅವ್ರನ್ನ ಮದುವೆ ಆದ ಸಾಕ್ಷಿ ಗೊತ್ತು.
ನೀನು ಹೇಳಿದ ತಕ್ಷಣ ರಂಜಿತ್ ಕೆಟ್ಟವರು ಆಗಲ್ಲ, ನಾವು ಹೇಳಿದ ತಕ್ಷಣ ರಂಜಿತ್ ಇರೋದಕ್ಕಿಂತ ಒಳ್ಳೆಯವರು ಆಗಲ್ಲ. ಅವ್ರು ಹೇಗಿದ್ದಾರೋ ಹಾಗೆ ಇರಲಿ. ದಯವಿಟ್ಟು ನಿಲ್ದು ಹೊರಡು. ಬರ್ತೀನಿ. ನಾನು ಏನೇ ಹೇಳಿದ್ರು ಪ್ರತಿ ಸಲ ಅದರಲ್ಲಿ ತಪ್ಪು ಹುಡ್ಕೋದು ಅಭ್ಯಾಸ ಆಗೋಗಿದೆ ಅವ್ನಿಗೆ. ದಯವಿಟ್ಟು ನೀವು ಬೇಜಾರು ಮಾಡ್ಕೊಬಿಡಿ. ಅವ್ನ ಪರವಾಗಿ ನಾನು ಸಾರಿ ಕೇಳ್ತೀನಿ. ನೀವು ಯಾಕೆ ಆರ್ತಿಯವರೇ ಪ್ರತಿ ಸಲ ಸಾರಿ ಕೇಳ್ತೀರ? ನಾನೇನು ಅಂತ ಅರ್ಥ ಆಗೋ ದಿನ ಬಂದೇ ಬರುತ್ತೆ, ಕಾಯೋಣ. ಹಲೋ, ಯಾರು? ಭೈರವಿ. ಹೇಳಿ ಭೈರವಿ ಅಮ್ಮ, ಏನು ಇಷ್ಟು ಬೆಳಗ್ಗೆನೆ ಫೋನ್ ಮಾಡಿದ್ದೀರಾ? ಸೂರ್ಯ ಯಾವುದೇ ಕಾರಣಕ್ಕೂ ಆರ್ತಿ ಜೊತೆ ಮದುವೆಗೆ ಬರೋದನ್ನ ತಡಿಬೇಕು. ಆ ಕೆಲಸ ನಿನ್ನಿಂದನೇ ಆಗಬೇಕು. ಕಾರಣ? ಹೇಳ್ದಷ್ಟು ಮಾಡು, ಅದರಿಂದ ಎಲ್ರಿಗೂ ಒಳ್ಳೇದು. ಸರಿ, ಸೂರ್ಯ ಅವರು ಆರ್ತಿ ಅವ್ರ ಜೊತೆ ಮದುವೆಗೆ ಹೋಗದೇ ಇರೋ ಥರ ಮಾಡೋ ಜವಾಬ್ದಾರಿ ನಂದು. ಓಕೆನಾ? ಓಕೆ. ಚಕ್ರಿ, ನಿನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು ಕಣ. ಚಕ್ರಿ, 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 ಚಕ್ರಿ. ಅಯ್ಯಪ್ಪ, ತೇರಿಕೆ ಏನ್ ಬೈರಮ್ಮ ನಿಮ್ದು ಬೆಳಿಗ್ಗೆ ರಗಳೆ. ಜಾಸ್ಮಿನು ನಿನ್ನ ಮದ್ವೆ ಕರ್ಕೊಂಡ್ ಬರಕ್ ಹೇಳಿ ಹೊರಟೋದ್ಲು. ಬೇಗ ರೆಡಿಯಾಗಿ ಹೋಗೋಣ. ಏನ? ನಾನ್ ಎಲ್ಲಿಗೂ ಬರ್ತಿಲ್ಲ, ನಿಮ್ ಪಾಡಿ ನೀವು ಹೋಗಿ ಬನ್ನಿ ಸುಮ್ನೆ. ಈಗ ಆಗಂದ್ರೆ ಹೆಂಗಪ್ಪ? ಇನ್ನು ನಾನು ಗ್ರೂಪ್ ಪ್ರವೇಶದ ಮನೆಗೆ ಹೋಗ್ಬೇಕು, ಅಲ್ಲಿಂದ ಮದುವೆ ಮನೆಗೆ ಹೋಗ್ಬೇಕು, ನೀನೇ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅದೆಲ್ಲ ಸೀನೇ ಇಲ್ಲ. ನಾನು ಯಾವ ಮದುವೆಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ನೀವು ನನ್ನನ್ನು ನಂಬ್ಕೊಂಡ್ರೆ ಮನೆಯಿಂದ ಆಚೆನೆ ಹೋಗಲ್ಲ ಅಷ್ಟೇ. ಅದ್ರ ಬದಲು ಯಾವ್ದಾದ್ರು ಆಟೋ ಗಿಟೋ ಹಿಡ್ಕೊಂಡು ಹೊರಟು ಬಿಡಿ. ಏನೋ ನಾನು ಆಟೋದಲ್ಲಿ ಹೋಗೋದಾ? ನೆವರ್. ನನಗೆ ಈ ಊರು ಸರಿಯಾಗಿ ಪರಿಚಯ ಇಲ್ಲಪ್ಪ, ನೀನೇ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಇದು ನನ್ನ ಆರ್ಡ್ರಲ್ಲಪ್ಪ, ಜಾಸ್ಮಿನ್ ಆರ್ಡ್ರು. ಗ್ರೂಪ್ ಪ್ರವೇಶಕ್ಕೆ ಜಾಸ್ಮಿನು ಬರ್ತಿದ್ದಾಳೆ. ಅಲ್ಲಿ ನಾನು ಬಿಟ್ಬಿಟ್ಟು ನೀವಿಬ್ರು ಹೋಗ್ರಿ ಆಮೇಲೆ. ಹಾ, ಜಾಸ್ಮಿನ್ ನಿಜವಾಗ್ಲೂ ಬರ್ತಾಳ ಅಲ್ಲಿಗೆ? ನಾನು ಯಾಕಪ್ಪ ಸುಳ್ಳು ಹೇಳಿ? ನಿನಗೆ ಬರೋಕ್ಕಾಗಲಿಲ್ಲ ಅಂದರೆ ನೀನೇ ಜಾಸ್ಮಿನ್ಗೊಂದು ಫೋನ್ ಮಾಡಿ. ಯಾಕಪ್ಪ ಏನೂ ಮಾತಾಡ್ತಿಲ್ಲ? ಈಗ ನೀನು ಬರ್ತೀಯೋ ಇಲ್ವೋ ಹೇಳಪ್ಪ. ಇದರಲ್ಲಿ ನಿಮ್ಮ ಕುತಂತ್ರ ಏನೂ ಇಲ್ಲ ತಾನೇ? ಅಯ್ಯೋ, ನಿನಗೆ ಅಷ್ಟೊಂದು ಅಪನಂಬಿಕೆ ಆದರೆ ಜಾಸ್ಮಿನ್ಗೆ ನಾನೇ ಫೋನ್ ಮಾಡಿ ಕೊಡ್ತೀನಿ ಇರಪ್ಪ. ಏನು ಬೇಡ ಬಿಡಿ. ಸರಿ, ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಏನು ಬಾಡ್ಗೆ ಶೋಕಿಯವ್ರು ಇನ್ನೂ ರೆಡಿನೇ ಆಗಿಲ್ಲ? ಯಾಕೆ? ಬಾಡ್ಗೆ ಶೋಕಿ ಅಲ್ವಾ, ಅದಕ್ಕೆ ಬೇಡ ಅನ್ನಿಸ್ತು. ನಾವು ಬರ್ದೇ ಹೋದ್ರೆ ಏನು ವ್ಯತ್ಯಾಸ ಆಗಲ್ವಲ್ಲ. ಅದೇನೋ ನಿಜಾನೇ. ಆದ್ರೂ ಒಂದ್ ಮನೆ ಅಂದ್ಮೇಲೆ ಅದ್ರಲ್ಲಿ ನಡೆಯೋ ಆಚರಣೆ, ಕಷ್ಟ ಸುಖ ಎಲ್ಲದರಲ್ಲೂ ಪಾಲ್ಗೊಳ್ಬೇಕು. ಯಾರೋ ಹೇಳ್ತಿದ್ರು ನಮ್ದು ಸಂಸ್ಕಾರವಂತರು ಫ್ಯಾಮಿಲಿ ಅಂತ. ಅವ್ರಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು. ಸಂಸ್ಕಾರ ಇರೋದಕ್ಕೇನೆ ಗಂಡನ್ಗೆ ನೆರಳಾಗಿರೋದು. ಅಂದ್ರೆ ಆರ್ಯ ಮದ್ವೆಗೆ ಬರ್ತಿಲ್ಲ, ಅದಕ್ಕೆ ನಾನು ಬರ್ತಿಲ್ಲ. ಅವ್ರು ಬರ್ದೇ ಇರೋ ಜಾಗಕ್ಕೆ ನಾನು ಬರಲ್ಲ. ಓಹೋ, ಸರಿನಮ್ಮ. ಗಂಡ ಹೆಂಡತಿ ಇಬ್ರು ಊಟಕ್ಕೆ ಹೊರಗಡೆ ಹೋಗ್ತೀರಾ? ಇಲ್ಲ, ನಾವಿಬ್ರೇ ಅಲ್ಲ, ಮಾವನು ಮನೇಲೇ ಇರ್ತಾರೆ. ಸೂರ್ಯ ಯಾವುದೇ ಕಾರಣಕ್ಕೂ ಆರ್ತಿ ಜೊತೆ ಮದುವೆಗೆ ಬರೋದನ್ನ ತಡಿಬೇಕು. ಅದಕ್ಕೆ ನಾನೇ ಅಡುಗೆ ಮಾಡ್ತೀನಿ. ಯಾರು ಹೇಳಿದ್ದು ಮಾವ ಮನೇಲಿರ್ತಾರೆ ಅಂತ? ಆದಿ ಮಾವನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಹೋಗಿದ್ದಾನೆ. ಮಾವ ನಮ್ಮ ಜೊತೆ ಮದುವೆಗೆ ಖಂಡಿತ ಬರ್ತಾರೆ. ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ಮಾವ ಮದ್ವೆಗೆ ಬರಲ್ಲ.
ಹೌದಾ? ಸೂರ್ಯ ಅಂಕಲು ಮದ್ವೆಗೆ ಹೋಗದೆ ಇರೋ ಥರ ತಪ್ಸು ನೋಡೋಣ. ಆದಿ ಅವ್ರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನ ಮುಂಚೆನೇ ಪ್ರಿಪೇರ್ ಆಗಿದ್ದಾನೆ. ಅದನ್ನ ಯಾರ ಕೈಯಿಂದನೂ ತಪ್ಸಕ್ ಸಾಧ್ಯನೇ ಇಲ್ಲ. ಆರ್ಯ, ಇದೇನು ಇನ್ನೂ ರೆಡಿ ಆಗಿಲ್ಲ? ಬೇಗ ರೆಡಿಯಾಗು, ಲೇಟ್ ಆಗ್ತಿದೆ, ಹೊರಡೋಣ. ಎಲ್ಲಿಗೆ? ಏನು ಹೀಗೆ ಕೇಳ್ತಿದ್ಯಾ? ಜಾಸ್ಮಿನ್ ಮದುವೆ ಅಲ್ವಾ ಇವತ್ತು? ನಾವ್ಯಾಕೆ ಹೋಗ್ಬೇಕು? ಯಾಕೆಂದ್ರೆ ಅವ್ರಿಗೆ ಮುಂದೆ ನಿಂತು ಮದುವೆ ಮಾಡೋರು ಯಾರೂ ಇಲ್ಲ, ನಾವೇ ನಿಂತು ಮಾಡಬೇಕು. ಆದಿತ್ಯ ಇದಾನಲ್ಲ, ಆದಿ ಬೇರೆ, ನಾವು ಬೇರೆನಾ? ಹಾಗಂತ ನೀವು ಅನ್ಕೊಂಡಿದ್ದೀರ ಡ್ಯಾಡ್? ಬೆಳಿಗ್ಗೆ ಬಾಯಿ ಬಂದಂಗೆ ಮಾತಾಡಿದ್ದು ನಿಮಗೆ ಕೇಳಿಸ್ತಿಲ್ವಾ? ಆದಿ ಬಗ್ಗೆ ನಿನಗೆ ಗೊತ್ತಲ್ವಾ ಅವನೇನು ಅಂತ? ಅವನ ಮಾತಿಗೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು? ಬಿಟ್ಟಾಕು. ಹಠ ಅವನಿಗೆ. ನಿಮಗೆ ಅವಮಾನ ಮಾಡಿ ಪ್ರವೋಕ್ ಮಾಡ್ತಿದ್ದಾನೆ. ನೀವು ತಾಳ್ಮೆ ಕಳ್ಕೊಂಡು ರೇಗಾಡಿದ್ರೆ ದೊಡ್ಡ ರಂಪ ಮಾಡಿ ಅಮ್ಮನ ಕರ್ಕೊಂಡು ಹೋಗ್ಬೋದು ಅಂತ ಹೀಗೆಲ್ಲ ಮಾಡ್ತಿದ್ದಾನೆ. ಆದಿತ್ಯನ ವಿಷಯದಲ್ಲಿ ನನ್ನ ಅಂದಾಜು ಯಾವತ್ತಾದ್ರೂ ಸುಳ್ಳಾಗಿದ್ಯಾ? ನೋಡು, ಈ ವಿಷಯನ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಈಗ ನೀನು ರೆಡಿ ಆಗು. ನಾವು ಹೋಗದೆ ಇದ್ರೆ ಅಮ್ಮಂಗೆ ನೋವಾಗುತ್ತೆ ಕಣೋ. ಸಾರಿ ಡ್ಯಾಡ್, ಅಮ್ಮಂಗೂ ಗೊತ್ತಾಗ್ಲಿ ನೋವು ಅಂದ್ರೆ ಏನು ಅಂತ. ಹಾಗಲ್ಲ ಕಣೋ ಡ್ಯಾಡ್ ಪ್ಲೀಸ್, ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನೀವು ಅಲ್ಲಿಗೆ ಹೋಗೋಗಿಲ್ಲ ಅಷ್ಟೇ. ಆರ್ಯ, ಏನೋ ಇದು? ಹೌದು ಡ್ಯಾಡ್, 4 ಗೋಡೆಗಳ ಮಧ್ಯೆನೆ ನಿಮ್ಮನ್ನು ಅವಮಾನ ಮಾಡೋದು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಇನ್ನಲ್ಲಿ ಎಲ್ರ ಮುಂದೆ ನೀವು ತಲೆ ತಗ್ಸೋದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಹಾಗಲ್ಲ ಕಣೋ, ಹೋಗೋದು ನಮ್ಮ ಕರ್ತವ್ಯ. ಏನ್ ಕರ್ತವ್ಯ ಡ್ಯಾಡ್? ನಿಮ್ಮ ಕಿಮ್ಮತ್ ಕೊಡದೇ ಇರೋನು, ನಿಮ್ ವಿರುದ್ಧನೇ ನಿಂತಿರೋನ್ ಪರ ನೀವು ನಿಲ್ಲೋದು ನಿಮ್ ಕರ್ತವ್ಯನ? ನಿಮ್ ಬಗ್ಗೆ ಮರ್ಯಾದೆ ಇಲ್ಲದೆ ಮಾತಾಡೋನ್ ಮಾತನ್ನ ನೀವು ನಡ್ಸ್ಕೊಡೋದು ನಿಮ್ ಕರ್ತವ್ಯನ? ನೋಡಾಡ, ನೀವು ನನ್ನ ತಂದೆ. ಈ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಗೆ ಹೋಗಲ್ಲ ಅಂತ ತಿಳಿತೀನಿ. ನೀವು ಹೋಗಲ್ಲ ತಾನೆ? ಇಲ್ಲ ಕಣೋ. ಥ್ಯಾಂಕ್ಸ್ ಡ್ಯಾಡ್. ಹೇಳೋ. ಎಲ್ಲಿದ್ಯಮ್ಮ? ನಾನು ದೇವಸ್ಥಾನದ ಮುಂದೆ ಇದ್ದೀನಿ. ಹೌದಾ? ತಡಿ ಬಂದೆ. ಏನಮ್ಮ ಇವಾಗ್ಲಾ ಬರೋದು? ಆವತ್ತು ಸರ್ಪ್ರೈಸ್ ಹೋಗಿ ಬೇಗ ಬಾ. ಸರ್ಪ್ರೈಸಾ? ಯಾರು ಕರ್ಕೊಂಡು ಬಂದಿದ್ಯೋ? ನಿಮ್ಮ ಯಜಮಾನ್ರು ಶಶಾಂಕ್ನ.
ವೈ ಸೋ ಸೀರಿಯಸ್ ಮಮ್ಮಿ? ಐ ಆಮ್ ಜಸ್ಟ್ ಕಿಡಿಂಗ್. ಅಲ್ಲೇ ನಡಿ. ನೋಡು ಬಾ ಅವಳ ಅವತಾರನ. ಏ ಜಾಸ್, ನೋಡಮ್ಮ ಇವಳ ಅವತಾರನ. ಇವಳನ್ನ ನೋಡಿದ್ರೆ ಯಾರಾದ್ರೂ ಮದ್ವೆ ಹೆಣ್ಣು ಅಂತ ಹೇಳ್ತಾರಾ? ದೇವಸ್ಥಾನ ಛತ್ರದಲ್ಲಿ ಕೆಲಸ ಮಾಡೋಳ್ತಾರ ಇಲ್ಲ. ಏನಪ್ಪ ಮಾಡೋದು? ನಿನ್ನ ಥರ ಕೇಳ್ಕೊಂಡ್ ಬಂದಿಲ್ವಲ್ಲ. ನನಗೂ ನನ್ನ ತಂದೆ ತಾಯಿ ಜೊತೇಲಿ ಇದ್ದಿದ್ದಿದ್ರೆ ನಾನು ಚೆನ್ನಾಗೇ ರೆಡಿ ಆಗ್ತಿದ್ದೆ. ನೋಡು, ಬೇಜಾರು ಮಾಡ್ಕೊಂಡು ಸುಮ್ಮನೆ ಇರಲ್ವಲ್ಲ ನೀನು? ಇಷ್ಟೊಂದು ಸೂಕ್ಷ್ಮ ಅಂದ್ರೆ ಕಷ್ಟ ಜಾಸ್. ಮುಂಚೆಯಿಂದ ನೋಡಿ ಮಾಡರ್ನ್ ಡ್ರೆಸ್ ಹಾಕಿ ಅಭ್ಯಾಸ ಕಣೋ. ಈಗ ಸೀರೆ ತಂದ್ಕೊಟ್ಟು ಉಟ್ಕೋ ಅಂದರೆ ಈಗ ನಿನಗೆ ಪಂಚೆ ತಂದ್ಕೊಟ್ಟು ಉಟ್ಕೋ ಅಂದರೆ ಆಗ ಗೊತ್ತಾಗತ್ತೆ ನಿನ್ನ ಬಂಡವಾಳ. ನಾನ್ ಪಂಚೆ ಉಟ್ಕೊಳ್ಳೋದು, ನೀನ್ ಸೀರೆ ಸರಿಯಾಗಿ ಉಟ್ಕೊಳ್ಳೋದೆಲ್ಲ ಓಕೆ. ಮದುವೆ ಹುಡುಗ ಚಕ್ರಿನ ಕಾಣಿಸ್ತಿಲ್ಲ, ಯಾಕೆ? ಅಜ್ಜಿ ಕರ್ಕೊಂಡು ಬರ್ತಿದ್ದಾರೆ. ಒಂದ್ ವೇಳೆ ಚಕ್ರಿ ಬರ್ದೆ ಕೈ ಕೊಟ್ಬಿಟ್ರೆ ಪುರೋಹಿತರ ಜೊತೆನೋ ವಾಲ್ಗದವ್ರ ಜೊತೆನೋ ಮದ್ವೆ ಮಾಡ್ಬಿಡದಾ? ನಿಮ್ಮನ್ನ ಡ್ರಾಪ್ ಮಾಡಿ ನಾನು ಬೇರೆ ಕಡೆ ಹೋಗ್ಬೇಕು, ಲೇಟ್ ಆಗುತ್ತೆ ನನಗೆ, ಬೇಗ ಬನ್ನಿ. ಬಂದೆ 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 ಬಂದೆ. ಏನಪ್ಪ ನೀನು ಸರಿಯಾಗಿ ರೆಡಿ ಆಗೋದಕ್ಕೂ ಬಿಡಲ್ಲ ಅಂತೀಯಲ್ಲ. ಇನ್ನೂ ಎಷ್ಟು ಸರಿಯಾಗಿ ರೆಡಿ ಆಗ್ತೀರಾ? ಏನ್ ಚಿಕ್ಕ ಹುಡುಗಿರ ನೀವು? ಬನ್ನಿ, ಲೇಟ್ ಆಗುತ್ತೆ. ಬಂದೆ ಬಂದೆ ಇರಪ್ಪ. ಹೋಗೋಕ್ ಮುಂಚೆ ಈ ಬಟ್ಟೆ ಹಾಕೊಂಡು ರೆಡಿಯಾಗಿ ಬಂದ್ಬಿಟ್ಟು. ನನ್ಗೀಗಾಗಲೇ ತುಂಬ ಭಯ ಆಗ್ತಿದೆ. ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ಅನ್ನೋ ಅನುಮಾನ ಇದೆ ನನಗೆ. ನನ್ನ ಚಕ್ರಿಗೆ ಮದುವೆ ವಿಷಯ ಎಲ್ಲ ಹೇಳ್ಬಿಡ್ಬೇಕಾಗಿತ್ತೇನೋ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹೇಳ್ಬಿಡ್ಬೇಕಾಗಿತ್ತು ಕಣೆ, ಯಾಕೆ ಮುಚ್ಚಿಟ್ರಿ? ಅಜ್ಜಿ ಹೇಳ್ಬೇಡ ಅಂತ ಹೇಳಿದ್ರು. ಯಾಕಂತೆ? ಯಾಕಂದ್ರೆ ನನ್ನ ಮದುವೆ ವಿಷಯ ಹೇಳಿದಾಗೆಲ್ಲ ಚಕ್ರಿ ಆಗ್ಬೇಡ ಈಗ ಬೇಡ ಅಂತ ಮದ್ವೆನ ಮುಂದಕ್ಕೆ ಹಾಕ್ತಾನೆ ಇದ್ರು. ಅದಕ್ಕೆ ಅಜ್ಜಿ ಅವ್ರಿಗೆ ಗೊತ್ತಿಲ್ಲದೇನೆ ಮದ್ವೆ ತಯಾರಿ ಮಾಡಿಬಿಟ್ರು. ಈಗ ಚಕ್ರಿ ಬಂದವ್ರೆ, ಅವ್ರಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡಿದಾರೆ ಅಂತ ಅವಮಾನ ಪಟ್ಟು ರಾಂಗ್ ಆಗ್ಬಿಟ್ರೆ? ಅದೇ ಭಯ ನನ್ಗೂ. ಪೂಜಾ ಹೇಳ್ಬಿಡ್ಬೇಕಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ, ನಾನೇ ಫೋನ್ ಮಾಡಿ ಹೇಳ್ತೀನಿ. ಬರ್ಬೇಕಾದ್ರೆ ಮೈಂಡ್ ಪ್ರಿಪೇರ್ ಮಾಡ್ಕೊಂಡ್ ಬರ್ತಾರೆ. ನಾನಿದೆಲ್ಲ ಹಾಕೊಳಕ್ಕಾಗಲ್ಲ, ಸುಮ್ಮನೆ ಬನ್ನಿ, ಲೇಟ್ ಆಗುತ್ತೆ. ಹಾಗಂದ್ರೆ ಹೇಗಪ್ಪ? ಜಾಸ್ಮಿನು ಈ ಬಟ್ಟೆ ಕೊಟ್ಟೋಗಿದ್ದಾಳೆ, ನೀನು ಇದನ್ನೇ ಹಾಕೊಂಡ್ಬರ್ಬೇಕಂತೆ. ಇದೆಲ್ಲ ಏನು ಬೇಡ, ಬನ್ನಿ ಸುಮ್ಮನೆ. ಅದೆಲ್ಲ ಆಗೋದಿಲ್ಲಪ್ಪ. ನೀನು ಈ ಬಟ್ಟೆ ಹಾಕೊಂಬಂದ್ರೇನೆ ನಾನು ನಿನ್ನ ಜೊತೆ ಬರೋದು. ಅದು ಅಲ್ಲದೆ ಅಲ್ಲಿ ಎಲ್ರಿಗೂ ನಾನು ನಿನ್ನ ಪರಿಚಯ ಮಾಡಿಕೊಡ್ಬೇಕು, ನಮ್ಮ ಮನೆ ಹಳೆ ಆಗೋನು ಅಂತ. ನೀನು ಸುಮಾರಾಗಿರೋ ಬಟ್ಟೆ ಹಾಕೊಂಡ್ಬಂದ್ಬಿಟ್ರೆ ನಮ್ಮ ಮನೆ ಹಳ್ಳಿ ಆಗೋದಕ್ಕೆ ಯೋಗ್ಯತೆ ಇಲ್ಲ ಅನ್ಕೊಂಡ್ಬಿಡ್ತಾರೆ. ನಿಮ್ಮ ಮತ್ತು ನಿಮ್ಮ ಅಳಿಯ ಶಶಾಂಕ್ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಪ್ಪ ಯಾವಾಗಲೂ ಊರ ಅಂತಿರ್ತೀಯಾ? ಒಂದು ಒಳ್ಳೆ ಬಟ್ಟೆ ಹಾಕೊಂಬಪ್ಪ ಅಂದೆ, ತಪ್ಪಾದು? ನೋಡಪ್ಪ, ಜಾಸ್ಮಿನ್ ಹೇಳಿದಾಳೆ, ನೀನು ಅವಳ ಮಾತು ಮೀರೋ ಆಗಿದ್ರೆ ನಂದೇನೂ ಅಭ್ಯಂತರ ಇಲ್ಲ. ಮಾತಿಗೆ ಮುಂಚೆ ಜಾಸ್ಮಿನ್ ಹೆಸರು ಹೇಳ್ಬಿಡಿ. ನಾಟ್ ರೀಚಬಲ್. ಧೈರ್ಯವಾಗಿರು ಜಾಸ್, ಯಾವ ತೊಂದರೆನೂ ಆಗಲ್ಲ. ನಿನ್ನ ಮದುವೆ ನಿರಾತಂಕವಾಗುತ್ತೆ. ಅಮ್ಮ, ಅವ್ರ ಫೋನ್ ಸಿಗ್ತಿಲ್ಲ, ಅವಳಿಗೆ ರೆಡಿ ಮಾಡೋ ಬರ್ತೀನಿ. ಹಾ ಜಾಸ್. ಈ ಮುದುಕಿ ಯಾಕೋ ಸಿಕ್ಕಾಕ್ ಸೂತ್ರ ಕಾಣಿಸ್ತಿದ್ದಾಳಲ್ಲ. ಯಾವುದೇ ಕಾರಣಕ್ಕೂ ಸಿಕ್ಕಾಕೋಬಾರ್ದು. ಚಕ್ರಿ ಯಾಕೆ ಫೋನ್ ತೆಗಿತಿಲ್ಲ?